ಯೂಟ್ಯೂಬ್ ಬೆಳೆಸ್ತಾರ ನಾವು ರೈತರು ಅವ್ರು ಯಾರೋ ಎಲ್ಲ ಫೋನ್ ಇರ್ತಾರೆ ನಿಮ್ಮತ್ತೆ ನೋಡೋದೇ ಇಲ್ಲ. ಬೇಕಾದ್ರೆ ಅವರು ಹುಲ್ಲಾಗ್ತಾರೆ, ಅದೇ ತಿಂಡಿ ನಾವು ಹಾಕ್ತಿವಿ. ಏನಪ್ಪಾ ಅಂದ್ರೆ ಶೋಕಿಗೋಸ್ಕರ ಸಾಕ್ತಿವಿ ನಾವು, ಅದೇ ಜೀವನ ಅಂತ ಸಾಕ್ತಿವಿ ನಾವು. ಅದರಿಂದಲೇ ನಾವು ಓದುತ್ತೀವಿ. ಮತ್ತೆ ಯಾವ್ದಾರು ಸಾಕೋರು ಏನೋ ವಿಡಿಯೋ ಇದೆ, ದೊಡ್ಡ ದೊಡ್ಡ ಎತ್ತು ಮನೆಗಳು ಮಾಡಿದಿರಾ, ಅದು ಚಿಕ್ಕತ್ತೆ ಯಾರು ಹೊಲಗೊಳ್ತಾವ್ರೆ, ಯಾಕೆ ಮಾಡಿ ಕೊಟ್ಟು ಚಿಕ್ಕತ್ತೆ ಮಾಡ್ತಾರೆ ಕೆಲಸ, ದೊಡ್ಡ ಎತ್ತು ಯಾರು ಮಾಡ್ತಿಲ್ಲ, ನಾವು ಕೊಟ್ರೆ ಎತ್ತೆ ಅವ್ರು ಮಾಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿರತಕ್ಕಂಥವ್ರಲ್ಲಿ ತುಂಬಾ ಜನ ಆ ತರ ಮಾಡ್ತಿದ್ದಾರೆ. ದೊಡ್ಡ ದೊಡ್ಡ ಎತ್ತುಗಳಿಗೆ ಹೋಗೋದು, ಫೋನ್ ಮಾಡ್ಬಿಟ್ಟು ನಿಮ್ ಮನೆಗೆ ಬರ್ತಾ ಇದ್ದೀನಿ ಚಾರ್ಜ್ ಕೊಡಿ ಅಂತಾನು ಕೂಡ ಬಾಯ್ಬಿಟ್ಟು ಕೇಳ್ಕೊಂಡಿದ್ದಾರೆ. ಎಷ್ಟೋ ಜನ ಗೊತ್ತಿಲ್ಲ, ಯಾರೋ ಸಾಕಿರ್ತಾರೆ, ಯಾರೋ ಸತ್ತಾರೆ, ದುಡ್ಡು ಮೆರೆಸ್ಬೋದು. ಅದು ನಮ್ ಕಷ್ಟ ನಮಗೆ ಗೊತ್ತು. ಇವ್ರ ಹೆಸರು ನಾ ಮೆನ್ಷನ್ ಮಾಡ್ಬಿಟ್ಟಿರ್ತೀನಿ, ಇವ್ರು ಬಂದ್ರೆ ದನನೇ ಕೊಡಬೇಡಿ ಅಂತ ಹೇಳಿದೀನಿ. ಅದಕ್ಕೂ ನನಗೂ ವಾದ ವಿವಾದಗಳೇ ನಡೆದಿದೆ. ಏನ್ ಇವಾಗ ಅಂತಾನೆ ಕೇಳಿದೀನಿ. ಈ ತರ ಎಲ್ಲ ನಡೆದಿದೆ. ಆದಷ್ಟು ನೀವು ಕೇಳಿದ್ದು ನನಗೂ ಒಂದು ತುಂಬಾ ಖುಷಿ ಅನ್ನಿಸ್ತು. ಇದನ್ನ ಏನ್ ಮಾಡ್ತಾರೆ ಗೊತ್ತಾ, ಜಾತಿ ನಾಡಿಕೆನ ದನ ತರೋದು, ಬಿಲ್ಡಪ್ ಕಟ್ಕೊಳ್ಳೋದು, ಎರಡು ಜೊತೆ ಓರಿ ಮಾಡಿದ್ವು ಮಾರ್ಬಿಟ್ಟು ಬಂದ್ಬಿಟ್ಟು ಅಂತ. ಈ ಬಿಲ್ಡಪ್ ಗಳು ಜಾಸ್ತಿಯಾಗಿ ಹಳ್ಳಿ ರೈತರು ಅದ್ಗೆಡ್ತಾರೆ. ಅವ್ರು ಏನು ಎರಡು ಕಟ್ಟಕ್ಕೆ ಮಾರ್ಬಿಡ್ತೇವೆ, ನಾವು ವರ್ಷ ಕಟ್ಟಕ್ಕೆ ಅವೇ ಮಾಡಿ ಕೊಡಿತೀವಿ, ಅಷ್ಟೇ ಅಲ್ಲಾಗದು. ನಾವು ಉಳಕ್ ಮಾಡಿ ಕಡಿತೀವಿ, ಸೋಕಿ ತರ್ತೇವೆ ಅವ್ರಿರುವ ಅವು ಬಿಲ್ಡಪ್ ಕೊಟ್ಕೊಂಡು ನಾನು ಮಾರ್ದೆ ಎರಡು ಜೊತೆ ಓರಿ ಮಾರ್ದೆ, ನಾನು 4,000 ಲಾವ್ ಮಾರ್ದೆ, 5,000 ಲಾವ್ ಮಾರ್ದಿದ್ವಿ. ತಿಂಡಿ ಕೊಡಕ್ಕೆ ಹಾಲು ಕೊಡಕ್ಕೆ ಬರೋಕಿಲ್ಲ, ಕಾಲು ಬರೋಕಿಲ್ಲ, ಸುಳ್ಳು ಹೇಳೋದಂತ ಗೊತ್ತಿರಲಿಲ್ಲ, ಯಾರಿಗೂ ತೆಗಿಸ್ಕೊಂಡ್ಬಿಟ್ಟಿವಿ. ಆಯ್ತು ಬಸಪ್ಪ, ತಪ್ಪಾಗಿರ್ತಾರೆ. ಓಕೆ, ಇಲ್ಲ ನಾನು ಕೇಳಿರೋ ಕ್ವಶನ್ ಕಾರಣ ಏನ್ ನನ್ನ ಬರ್ತಡೇ ದಿನ ಡೈರೆಕ್ಟ್ ಆಗಿ ದನ ಅವ್ರಿಗೆ ಹೋಗ್ಬೇಕು ಅಷ್ಟೇ. ನನ್ನ ಕಾನ್ಸೆಪ್ಟ್ ಇರೋದು ರೈತರ ಮನೆಯಿಂದ ರೈತರ ಮನೆಗೆ ಹೋಗ್ಬೇಕು. ಇದು ನನ್ನ ಕಾನ್ಸೆಪ್ಟ್ ಇಟ್ಕೊಂಡೆ ನಾನು ಮಾಡಿದ್ದು. ಅಣ್ಣ ಬೆಳಗ್ಗೆ ನಾನು ಹೇಳ್ದು ಕೇಳಿ, ಇಲ್ಲೇ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲರೂ ಇದ್ದಾರೆ. ಓಕೆ, ಥ್ಯಾಂಕ್ ಯು ಅಣ್ಣ. ಅಣ್ಣ ತುಂಬಾ ಧನ್ಯವಾದ. ನೀವು ಕೇಳಿರೋ ಕ್ವಶನ್ ನಂಗೆ ತುಂಬಾ ಇಷ್ಟ ಆಯ್ತು. ಕೆಲವರು 2 ದಿನ ಶೋಕಿಗೆ ದನ ಕಟ್ಟಿರೋರು ಇದ್ದಾರೆ, ಅದು ನಡೆದಿದೆ. ನಮ್ಮೂರಲ್ಲಿ ಅವರೇ 2 ದಿನ ಮಾಡಕ್ಕೆ ಓರಿ ಕಟ್ತಾರೆ, ಅದೆಲ್ಲ ಸೋಕಿ ಕಟ್ಟಬೇಕು. ವರ್ಷ 6 ಗಂಟೆ ಸಾಕ್ಬೇಕು ಮನೇಲಿ, ಅದು ಸೋಕಿ. ಯಾರೋ ತಂದ್ಬಿಟ್ಟು ಎಡಿಸಿ ಮೆರೆಸ್ಬಿಡೋದೆಲ್ಲ ಸೋಕಿ.